ಸಚಿವರು ಮಾಡ್ತಾ ಇಲ್ಲ ಸರ್. ನಮ್ಮ ಸಿಟಿ ಸಲುವಾಗಿ ಮಾಡ್ತಾ ಇಲ್ಲ. ನಾವು ನೋಡಿದಂದ್ರೆ ಮುಖ್ಯಮಂತ್ರಿ ದಕ್ಷಿಣ ಕರ್ನಾಟಕ ಅವರು, ಉಪಮುಖ್ಯಮಂತ್ರಿ ದಕ್ಷಿಣ ಕರ್ನಾಟಕ ಅವರು, ಬೆಂಗಳೂರು ಅವರು, ರೆವಿನ್ಯೂ ಸಚಿವರು ಬೆಂಗಳೂರು ಅವರು, ಮೈನಾರಿಟಿ ಸಚಿವರು ಬೆಂಗಳೂರು ಅವರು, ಹೆಲ್ತ್ ಸಚಿವರು ಬೆಂಗಳೂರು ಅವರು, ಸೋಷಿಯಲ್ ವೆಲ್ಫೇರ್ ಸಚಿವರು ಅಲ್ಲಿಂದು, ಗೃಹ ಸಚಿವರು ಅಲ್ಲಿಂದು, ಎನರ್ಜಿ ಸಚಿವರು ಅಲ್ಲಿಂದು. ನಮ್ಮ ಕಡೆ ಅವ್ರದ್ದು ವಿಚಾರ ಸ್ವಲ್ಪ ಸಚಿವರದ್ದು ಇದೆ, ಬಹಳಷ್ಟು ಸಚಿವರದು ವಿಚಾರ ನಮ್ಮ ಕಿತ್ತೂರು ಕರ್ನಾಟಕ ಬಗ್ಗೆ, ನಮ್ಮ ಬೆಳಗಾಂ ಬಗ್ಗೆ ಇಲ್ಲ. ನಾವು ವಿನಂತಿ ಮಾಡ್ತೀನಿ, ಯಾವಾಗ ನೀವು ಸೆಕೆಂಡ್ ರಾಜಧಾನಿ ಅಂದ್ರೆ ಹೇಳ್ತೀವಿ, ನಮ್ಗೆ ಟ್ರೀಟ್ ಮಾಡಿ, ಹಾಗೆ ನಮ್ಮ ಏನು ಸೌಲಭ್ಯ, ನಮ್ದು ಏನು ಹಕ್ಕಿದೆ ನಮಗೆ ಕೊಡಿ. ಇಲ್ಲಂದ್ರೆ ಮುಂದಿನ ಕಾಲದಲ್ಲಿ ನಮ್ದಿಲ್ಲೇ ಇದೆ, ಮುಖ್ಯಮಂತ್ರಿ ಕೇಪೇಬಲ್ ಅವರು ಇದ್ದಾರೋ, ಉಪಮಂತ್ರಿ ಕೇಪೇಬಲ್ ಅವರು ಲಕ್ಷ್ಮಿ ಅಕ್ಕ ಅವರು ಇದ್ದಾರೋ, ಸತೀಶ್ ಅಣ್ಣ ಅವರು ಇದ್ದಾರೋ ಮುಂದಿನ ಕಾಲದಲ್ಲೇ ಆಗ್ಲಿಕ್ಕೆ. ನಾ ಎಲ್ಲರಿಗೂ ವಿನಂತಿ ಮಾಡ್ತೇನೆ, ನಮ್ದು ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಇನ್ನೊಂದು ಸತ್ಯ ಧನ್ಯವಾದ ಹೇಳ್ತೀನಿ. ಅವರು ಕಿತ್ತೂರು ಕರ್ನಾಟಕ ಮತ್ತು ಇವರು ಒಬ್ಬರು ಸಚಿವರು ಇದ್ದಾರೋ, ನಮ್ಮ ಕಿತ್ತೂರು ಕರ್ನಾಟಕ ಮತ್ತು ಬೆಳಗಾಂ ಜಿಲ್ಲೆ ಸಲುವಾಗಿ ಭಾಳ ಮಾಡ್ತಾ ಇದ್ದಾರೆ, ನಮ್ಮ ಸಲುವಾಗಿ ಭಾಳ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆ ನಮ್ಮ ಮೊದಲ ವಿನಂತಿ, ನಮ್ಮ ಸಿಟಿಗೆ ಸ್ವಲ್ಪ ಬಸ್ಸಸ್ ಕೊಡಿ, ಅದು ಎಲೆಕ್ಟ್ರಿಕ್ ಬಸ್ಸಸ್ ಬರೋ ತನಕ ಅಂದ್ರೆ ವಿನಂತಿ ಮಾಡ್ತೀನಿ. ಎಲ್ಲರಿಗೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.